ಸರ್ ಸರ್ ಮಾತ್ರೆ ತಗೊಳ್ಳಿ. ಏಯ್, ಅದು ಏನಂತ ಮೋಡಿ ಮಾಡಿದ್ಯೋ ನಮ್ಮಮ್ಮಂಗೆ ನೀನು. ನಾನು ಯಾವತ್ತು ಬೇಡ ಅಂದಿದ್ದ ವಿಷಯನ ಅವ್ರು ಬೇಕು ಅಂತ ಬಲವಂತ ಮಾಡಿದವ್ರೆ ಅಲ್ಲ. ಹಾಗೆ ನಾನು ಬೇಕು ಅಂತ ಕೇಳಿದ್ನ ಅವ್ರು ಕೊಡಿಸ್ದಂಗೆ ಉಳ್ದವ್ರೆ ಅಲ್ಲ. ಈ ಮನೇಲಿ ಎಲ್ರಿಗಿಂತ ನಮ್ಮಮ್ಮಂಗೆ ಜಾಸ್ತಿ ಪ್ರೀತಿ ನನ್ನ ಮೇಲೆ ಇದ್ದಿದ್ದು. ಆದರೆ ಇವಾಗ ಅಮೃತ 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 ಅದೇನಂತ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಯೋ ನೀನು. ಈ ನಮ್ಮಮ್ಮಂಗೆ ನನಗಿಂತ ಜಾಸ್ತಿ ನೀನೇ ಆಗ್ಬಿಟ್ಟಿದ್ಯಾ. ಸರ್, ಐ ಹೇಟ್ ಯು. ಐ ರಿಯಲಿ ಹೇಟ್ ಯು. ಈಗಲೂ ನಿಮ್ಮಮ್ಮಂಗೆ ನೀವಂದ್ರೇ ಪ್ರೀತಿ ಜಾಸ್ತಿ. ನಿಮ್ಮನ್ನು ನೋಡ್ಕೊಳ್ಳೋದು ನನಗೆ ಪನಿಷ್ಮೆಂಟ್ ಅಂತಾನೆ ಕೊಟ್ಟಿರೋದು. ನಗಾಡ್ಬೇಡ ನೀನು. ನಗಾಡಿದ್ರೆ ಮೈಯೆಲ್ಲ ಉರಿದೋಗುತ್ತೆ ನನಗೆ. ಮನೆಗೆ ಬಂದು ಒಕ್ಕರಿಸ್ಕೊಂಡಿದ್ದಲ್ದೆ ಈಗ ಆಫೀಸಿಗೂ ಬಂದುಬಿಟ್ಟಿದ್ಯಾ. ಈಗ ಹುಷಾರಿಲ್ಲ ಅಂದಾಗಲೂ ನಿನ್ನ ಕಾಟ ತಪ್ಪಿದ್ದಲ್ಲ. ಅದು ಏನು ಕರ್ಮ ಮಾಡಿದ್ನೋ ನಾನು. ಅಲ್ಲ, ನಾನು ನಿಮಗೆ ಮದುವೆ ಆಗೋದಕ್ಕೆ ಅಷ್ಟು ಜನ ಹುಡುಗಿರನ್ನ ತೋರಿಸಿದ್ದೆ. ನೀವು ಅದರಲ್ಲಿ ಯಾರಾದರೂ ಒಬ್ರನ್ನ ಒಪ್ಪಿ ಮದುವೆ ಆಗಿದ್ದಿದ್ರೆ ಇವತ್ತು ನೀವು ನನ್ನ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ಕರ್ಮ ಬರ್ತಿತ್ತಾ? ಅದೊಂದು ಬಾಕಿ ಇತ್ತು ನೋಡು. ನಿನ್ನ ಮಾತು ಕೇಳ್ಕೊಂಡು ನಾನೆಲ್ಲರೂ ಮದುವೆ ಆಗಿದ್ರೆ ನನ್ನ ಕತೆ ಹರೋಹರ ಆಗ್ಬಿಡ್ತಿತ್ತು ಅಷ್ಟೇ. ಈಗ ನಿಮಗೆ ಬೇರೆ ದಾರಿನೇ ಇಲ್ಲ. ನಾನಂತೂ ಮೇಡಮ್ ಹೇಳಿರೋ ಕೆಲಸನ ಶ್ರದ್ಧೆಯಿಂದ ಮಾಡ್ತೀನಿ. ಅದು ನಿಮಗೂ ಗೊತ್ತಿದೆ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ಯಾವ ದಾರಿನೂ ಇಲ್ಲ. ಬರೀ ನಿಮಗೆ ಮಾತ್ರ ಅಲ್ಲ, ನನಗೂ ಇಲ್ಲ. ನಮ್ಮಮ್ಮ ಯಾರನ್ನೂ ಅಷ್ಟು ಈಸಿಯಾಗಿ ಕ್ಷಮಿಸಲ್ಲ. ಏನೋ ನಿನ್ನನ್ನು ಕ್ಷಮಿಸಿದ್ದಾರೆ ಅಂತ ತೀರಾ ಹಾರಾಡಕ್ಕೆ ಹೋಗ್ಬೇಡ. ಹಾರ್ತಾ ಹಾರ್ತಾ ರೆಕ್ಕೆ ಕಟ್ಟಾಗಿ ಕೆಳಗೆ ಬಿದ್ದರೆ ಅದರಿಂದ ಆಗೋ ನೋವು, ಅವಮಾನ ತುಂಬ ಭಯಂಕರವಾಗಿರುತ್ತೆ. ನೀವು ಹೇಳಿದ ಎಲ್ಲದನ್ನು ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಈಗ ನೀವು ಸ್ವಲ್ಪ ರೆಸ್ಟ್ ಮಾಡಿ. ಹೀಗೆ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಸರ್. ಮಲ್ಕೊಂಡು ಸ್ವಲ್ಪ ನಿದ್ದೆ ಮಾಡಿ. ತಗೊಳ್ಳಿ. ನನಗೆ ಊಟ ಬೇಡ, ಬರೀ ಸಪ್ಪೆ. ಇದೊಂದು ತಿನ್ನೋ ಬರಲು ಉಪವಾಸನೇ ಇರ್ಬೋದು. ಹಾಗೆ ಹೇಳಿದ್ರಾಗತ್ತಾ ಸರ್? ಇನ್ನೊಂದು 2 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ತಿನ್ನಿರಂತೆ. ಎರಡು ಹೃದಯ ಒಂದೇ ತರಹ ಮಿಡಿವ ಸಮಯ, ಎರಡು ತಗೊಳ್ಳಿ ಸ್ವಲ್ಪ. ಗುರಿಯ ತಲುಪೋ ಸಮಯ. ನಾನು ಹಾಸ್ಪಿಟಲಲ್ಲಿದ್ದಾಗ ರಾಂಗ್ ನಂಬರ್ ಫೋನ್ ಮಾಡಿದ್ದಾರೆ. ಪಾಪ ಏನು ಅಂದ್ಕೊಂಡಿದ್ದಾರೋ ಏನೋ. ನಾನು ಇವಾಗಲೇ ಫೋನ್ ಮಾಡ್ತೀನಿ. ಹಲೋ, ಹೇಗಿದ್ದೀರಾ? ಎಷ್ಟು ದಿವಸ ಆಯಿತು ನಿಮ್ಮ ಜೊತೆ ಮಾತಾಡಿ. ಅವತ್ತು ರಾತ್ರಿ ಫೋನ್ ಮಾಡಿದ್ರಿ. ನನಗೆ ನೋಟಿಫಿಕೇಶನ್ ಕೂಡ ಬಂದಿತ್ತು. ಆದರೆ ಸಾರಿ, ನನಗೆ ಕಾಲ್ ಬ್ಯಾಕ್ ಮಾಡೋಕ್ಕಾಗಲಿಲ್ಲ. ಅಯ್ಯೋ, ಸಾರಿ ಅಂತೆಲ್ಲ ಏನಕ್ಕೆ ಕೇಳ್ತೀರಾ? ಪರವಾಗಿಲ್ಲ, ನೀವು ಬ್ಯುಸಿ ಇದ್ರಿ ಅನಿಸುತ್ತೆ. ಹಾಂ,
ಸ್ವಲ್ಪ ಬ್ಯುಸಿ ಇದ್ದೆ. ನನಗೂ ಅರ್ಥ ಆಗುತ್ತೆ. ನೀವು ನಿಮ್ಮ ಬಿಸ್ನೆಸ್ ಕೆಲಸದ ಮೇಲೆ ಎಲ್ಲೆಲ್ಲಿ ಹೋಗೋದಿರುತ್ತೋ, ಯಾರ್ಯಾರನ್ನ ಮೀಟ್ ಮಾಡೋದಿರುತ್ತೋ, ಆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನನ್ನ ಫೋನ್ ಅಟೆಂಡ್ ಮಾಡ್ತಾ ಕೂತ್ರಾಗುತ್ತಾ? ಹಾಗಲ್ಲ ರೀ, ನನ್ನ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ, ಹಾಗಾಗಿ ನಿಮ್ಮ ಹತ್ರ ಮಾತಾಡೋಕ್ಕಾಗಲಿಲ್ಲ ಅಷ್ಟೇ. ಹೌದಾ? ಅಯ್ಯೋ ದೇವ್ರೆ, ನಿಮ್ಮ ಆರೋಗ್ಯ ಸರಿ ಇರಲಿಲ್ವಾ? ಈಗ ಹೇಗಿದ್ದೀರಾ? ಏನಾಗಿತ್ತು? ಮನೇಲೇ ಇದ್ದೀರಾ ಅಥವಾ ಆಸ್ಪತ್ರೆ ಅಂತ ಏನಾದರೂ? ಇಷ್ಟು ಹೇಳಿದ್ದಕ್ಕೆ ಗಾಬರಿಯಾಗಿದ್ದಾರೆ. ಇನ್ನೂ ಹೆಚ್ಚಿಗೆ ಹೇಳಿ. ಪಾಪ ಯಾಕೆ ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಕು? ಹಲೋ, ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಿದೆ. ತೀರಾ ಗಾಬರಿ ಆಗಂಥದ್ದು ಏನಿಲ್ಲ ರೀ. ಈಗ ಎಲ್ಲ ಕಡೆ ವೈರಲ್ ಫೀವರ್ ಅಲ್ವಾ, ನನಗೂ ಸ್ವಲ್ಪ ಜ್ವರ ಬಂದಿತ್ತು ಅಷ್ಟೇ. ಯು ಡೋಂಟ್ ವರಿ. ಈಗ ಹೇಗಿದ್ದೀರಾ? ಎಲ್ಲ ಓಕೆನಾ? ಹ್ಞೂ ರೀ, ಎಲ್ಲ ಓಕೆ. ಇವಾಗ ನಾನು ಚೆನ್ನಾಗಿದ್ದೀನಿ. ಈಗ ಬೇರೆ ವಿಷಯ ಹೇಳಿ, ನೀವು ಹೇಗಿದ್ದೀರಾ? ನಿಮ್ಮ ಕೆಲಸ ಹೇಗೆ ನಡೀತಾ ಇದೆ? ನಡೀತಾ ಇದೆ. ಆದರೆ ಒಂದೊಂದು ಸಲ ದೇವ್ರು ಯಾಕೆ ಹೀಗೆ ಮಾಡ್ತಾನೆ ಅಂತಲೇ ನನಗೆ ಅರ್ಥ ಆಗಲ್ಲ. ಏನಾಯಿತು? ನಿಮ್ಮ ದೇವ್ರಿಗೇನು ಬೇರೆ ಕೆಲಸನೇ ಇಲ್ವಾ? ಹುಡ್ಕೊಂಡು ನಿಮಗೆ ಕಾಟ ಕೊಡ್ತಾನೆ. ನಿಮ್ಮ ದೇವರಿಗೆ ನನ್ನ ಹತ್ರ ಬರೋಕ್ಕೆ ಹೇಳ್ರಿ. ನಮ್ಮನೆಯಲ್ಲೂ ಒಂದು ಹೆಣ್ಣು ದೆವ್ವ ಇದೆ. ಅದು ಆಗಾಗ ಬರ್ತಾನೆ ಇರುತ್ತೆ. ಆ ಹೆಣ್ಣು ದೆವ್ವಗೆ ಮಾತ್ರ ಕಾಟ ಕೊಡು ಅಂತ ನಿಮ್ಮ ದೇವ್ರಿಗೆ ನಾನು ಸುಪಾರಿ ಕೊಡ್ತೀನಿ. ನೀವು ಯಾವಾಗಲೂ ಹೀಗೆ ಚೆನ್ನಾಗಿ ನಗ್ತಾ ಇರಬೇಕು ಕಣ್ರಿ. ಏನು ಹೇಳಿದ್ರಿ? ಏನಿಲ್ಲ, ನಿಮ್ಮ ದೇವ್ರು ಏನು ಕಾಟ ಕೊಟ್ಟ ಅಂತ ಕೇಳಿದೆ ಅಷ್ಟೆ. ಅದಾ, ನಾನೇನೋ ತಮಾಷೆ ಮಾಡೋದಕ್ಕೆ ಹೋಗಿ ಅದಿನ್ನೇನೋ ಆಗ್ಬಿಟ್ಟಿದೆ. ನಾನು ನನ್ನ ಲಿಮಿಟ್ಸ್ಗಳನ್ನೆಲ್ಲ ಮೀರಿ ಹುಡುಗಾಟ ಆಡ್ಬಿಟ್ಟೆ ಅಂತ ಬೇಜಾರು. ರೀ, ನಾನು ನಿಮಗೆ ಇಟ್ಟಿರೋ ಹೆಸರೇ ರೈಟ್ ಪರ್ಸನ್ ಅಂತ. ನೀವೇ ಹೇಳಿ, ನಾನು ತಮಾಷೆಗೆ ಅಂತ ಏನಾದರೂ ಮಾಡಿದ್ರೆ ಅದು ತಪ್ಪಾ? ಸ್ವಲ್ಪನೂ ತಮಾಷೆ ಇಲ್ಲ ಅಂದರೆ ಜೀವನ ಬೋರ್ ಆಗಲ್ವೇನ್ರಿ? ಈ ತಮಾಷೆ ಅನ್ನೋದು ಊಟದ ತಟ್ಟೆಯಲ್ಲಿ ಹಪ್ಪಳ ಸಣ್ಗೆ ಇದ್ದಂಗೆ. ಅದಿಲ್ಲ ಅಂದರೂ ನಾವು ಊಟ ಮಾಡ್ಬೋದು, ಆದರೆ ಅದು ಊಟದ ಮಧ್ಯೆ ಇದ್ದರೆ ಕುರುಮ್ ಅಂತ ಊಟದ ರುಚಿನ ಇನ್ನೂ ಹೆಚ್ಚುತ್ತೆ ನೋಡಿ. ಅದರಿಂದ ಎಂಥ ಸಪ್ಪೆ ಊಟನೂ ಹೊಟ್ಟೆ ಒಳಗೆ ಗಲಾಟೆ ಮಾಡ್ದಂಗೆ ಸಲೀಸಾಗಿ ಹೋಗುತ್ತೆ. ಚೆನ್ನಾಗಿ ಹೇಳಿದ್ರಿ ಊಟದ ವಿಷಯನ. ತಿಂಡಿ ಪೋತನ ನೀವು? ಅಯ್ಯೋ ಹಾಗೇನಿಲ್ಲ ರೀ, ಡಾಕ್ಟ್ರು ನನಗೆ ಡಯಟ್ ಫಾಲೋ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಕನಸಲ್ಲೂ ಊಟ ತಿಂಡಿದೆ ನೆನಪಾಗುತ್ತೆ ಅಷ್ಟೇ. ಅದು ಹಾಗೆ ಅಲ್ವಾ, ಯಾವುದು ನಾವು ಮಾಡೋ ಹಾಗಿರಲ್ವೋ ನಮಗೆ ಅದನ್ನೇ ಮಾಡೋಣ ಅಂತ ಅನಿಸುತ್ತೆ. ಯಾವುದು ನಿನಗೆ ಬೇಡ ಅಂದಿರ್ತಾರೋ ನಮಗೆ ಅದೇ ಬೇಕು ಅಂತ ಅನಿಸುತ್ತೆ. ಇವಾಗ ನನ್ನ ಪರಿಸ್ಥಿತಿನೂ ಇದೇ ಆಗಿದೆ. ಯಾವತ್ತೂ ಯಾರಿಗೂ ತಮಾಷೆ ಮಾಡದೇ ಇರೋ ನಾನು ತಮಾಷೆ ಮಾಡೋದಕ್ಕೆ ಹೋಗಿ ಅದು ಅಮಾಸೆ ಆಗಿದೆ. ಅಯ್ಯೋ ಹೌದಾ? ಅದರಿಂದ ನಿಮಗೇನಾದರೂ ತೊಂದರೆ ಆಯಿತಾ? ಇಲ್ಲ, ನನಗಂತೂ ಏನೂ ತೊಂದರೆ ಆಗಿಲ್ಲ. ಅಯ್ಯೋ ಬಿಡಿ ಆ ವಿಷಯನ. ನೀವ್ಯಾಕೆ ತೀರಾ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡ್ಸ್ಕೊಳ್ತೀರಾ? ಐ ಆಮ್ ಶೋರ್ ನೀವು ಬೇಕು ಅಂತ ಈ ಕೆಟ್ಟ ಕೆಲಸ ಮಾಡಿರಲ್ಲ. ಅದನ್ನು ಬೇರೆಯವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೀವ್ಯಾಕೆ ತೀರಾ ತಲೆ ಕೆಡ್ಸ್ಕೊಳ್ತೀರಾ? ಓಕೆ, ರೈಟ್ ಪರ್ಸನ್, ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರ ಸುವಿಚಾರ ಅನ್ನೋದು ಏನಿಲ್ಲ ರೀ. ನನಗಿರೋದು ಒಂದೇ ತಲೆ ಬಿಸಿ. ತಲೆ ಬಿಸಿನಾ? ಏನದು ತಲೆ ಬಿಸಿ? ತಲೆ ಬಿಸಿ ಏನು ಅಂದರೆ ನಿಮ್ಮ ಹೆಸರು ಏನು ಅಂತ. ಏನ್ರಿ ನಿಮ್ಮ ಹೆಸರು? ಕನಕನ, ಮೇನಕನ, ದೀಪಿಕನ? ಏನ್ರಿ ನಿಮ್ಮ ಹೆಸರು ಮೇಡಮ್? ಇನ್ನು ಯೋಚನೆ ಮಾಡ್ತಾನೆ ಇರಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಗುಡ್ ನೈಟ್. ಗುಡ್ ನೈಟ್. ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗೋ ಥರ ಕಾಣ್ತಾ ಇದೆಯಲ್ಲಮ್ಮ. ಈ ಅಮೃತ ಸಾಯೋವರೆಗೂ ಜಾಂಡ ಊರ್ಕೊಂಡು ಇಲ್ಲೇ ಇರೋ ಥರ ಕಾಣ್ತಾ ಇದ್ದಾಳೆ. ಅವಳ ಮೇಲೆ ಅತ್ತೆಗೆ ಕೋಪ ಬಂದು ಮನೆ ಬಿಟ್ಟು ಓಡಿಸೋ ಹಾಗೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಈ ಅಮ್ಮನೇ ಅಮೃತ ಪರ ವಹಿಸ್ಕೊಂಡು ಮಾತಾಡ್ತಾರೆ.
ಈ ಅಮೃತ ಅಂದರೆ ಅತ್ತೆಗೆ ಅದು ಯಾಕಷ್ಟು ಅಕ್ಕರೆ ಉಕ್ಕಿ ಉಕ್ಕಿ ಬರುತ್ತೋ ಗೊತ್ತಿಲ್ಲ. ನಿನಗೆ ಅರ್ಥ ಆಗದೆ ಇದ್ರೆ ಏನಂತೆ, ನನಗೆಲ್ಲ ಅರ್ಥ ಆಗ್ತಾ ಇದೆ. ಏನಮ್ಮ ಅದು ನಿನಗೆ ಅರ್ಥ ಆಗಿದ್ದು? ಸಂಗೀತ, ನಿಮ್ಮ ಅತ್ತೆ ಆ ಅಮೃತನ್ನ ಮನೆ ಕೆಲಸದಿಂದ ಪ್ರಮೋಷನ್ ಕೊಟ್ಟು ಆಫೀಸಿಗೆ ಕಳಿಸಿದ್ದಾರೆ ಅಂದರೆ ಅವಳನ್ನೇನಾದರೂ ಈ ಮನೆ ಸಾಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರಾ ಅಂತ ನಂಗೆ ಯಾಕೋ ಅನುಮಾನ ಬರ್ತಿದೆ ಕಣೆ. ಏನು ಆ ಕೆಲ್ಸದವಳು ಈ ಮನೆ ಸೊಸೆ ಆಗೋದಾ? ಸಾಧ್ಯನೇ ಇಲ್ಲ. ಸಂಗೀತ, ಅದು ಹೇಗೆ ನೀನು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ? ಅಮ್ಮ, ಯಾರು ಆಸೆ ಪಟ್ರೆ ಏನಂತೆ? ಅರುಣ್ ಬಾವ ಅವಳನ್ನಂತೂ ಮದುವೆ ಆಗೋಕ್ಕೆ ಖಂಡಿತ ಒಪ್ಪಲ್ಲ. ಕರೆಕ್ಟ್. ಈಗ ನಮಗಿರೋ ಅಸ್ತ್ರ ಅವನೊಬ್ಬನೇ. ಅವನನ್ನು ಹೇಗಾದರೂ ಮಾಡಿ ನಮ್ಮ ಕಡೆ ಎಳ್ಕೋಬೇಕು. ಆ ಅರುಣ್ ಬಾವನ ಆ ಯಪ್ಪ ಅಷ್ಟು ಸುಲಭಕ್ಕೆ ನಮ್ಮ ಮಾತು ಕೇಳ್ತಾರಾ? ಕೇಳ್ತಾರ ಅಂದರೆ ಯಾರು ಯಾರ ಮಾತನ್ನು ಕೇಳಲ್ಲ. ನಾವು ಕೇಳೋ ಹಾಗೆ ಮಾಡ್ಕೋಬೇಕು. ಅದು ಹೇಗಮ್ಮ ಸಾಧ್ಯ? ಅರುಣ್ ಬಾವ ನಮ್ಮ ಮಾತನ್ನೆಲ್ಲ ಕೇಳ್ತಾರೆ ಅಂತೀಯಾ? ಅಣ್ಣ ತಮ್ಮ ಇಬ್ಬರೇ ಬೆಳೆದಿರೋ ಅವರಿಗೆ ಅಕ್ಕ ತಂಗಿಯರ ಬೆಲೆ, ಪ್ರೀತಿ, ಮಮತೆ, ಅಕ್ಕರೆ ಇದ್ಯಾವುದು ಗೊತ್ತಿರಲ್ಲ ಕಣೆ. ಅದನ್ನೇ ನಾವು ಬಂಡವಾಳ ಮಾಡ್ಕೋಬೇಕು. ಅದೇನು ವ್ಯಾಪಾರನ ಬಂಡವಾಳ ಮಾಡ್ಕೊಳಕ್ಕೆ? ಅಣ್ಣ ಅಂತ ಹೋಗಿ ರಾಖಿ ಕಟ್ಬಿಡ್ಲಾ? ಅಯ್ಯೋ, ಬೆದ್ದು ಕಣೆ ನೀನು. ಈಗ ನಿನ್ನ ಗಂಡ ಆ ಅಮೃತನ್ನ ಯಾಕಷ್ಟು ಹಚ್ಕೊಂಡಿದ್ದಾನೆ ಹೇಳು? ಅವನು ಅವಳನ್ನ ತಂಗಿ ಥರ ನೋಡ್ತಾನೆ. ಈಗ ನೀನೂ ಅರುಣನ್ನ ಅದೇ ಥರ ನೋಡ್ಕೊ, ಆರೈಕೆ ಮಾಡು. ಅರುಣನ್ನ ನಮ್ಮ ಕಡೆ ಮಾಡ್ಕೊಳ್ಳೋಕ್ಕೆ ನಮಗೆ ಸಿಕ್ಕಿರೋ ಬೊಂಬಾಟ್ ಅವಕಾಶ ಸಂಗೀತ. ಇದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡ ಕಣೆ. ನೀನು ಹೇಳೋದು ಸರಿ ಇದೆ ಅಮ್ಮ. ಅರುಣ್ ಬಾವ ಒಬ್ಬರು ನಮ್ಮ ಕಡೆ ಆಗಿಬಿಟ್ರೆ ಈ ಮನೆಯಲ್ಲಿ ಯಾರೂ ನಮ್ಮನ್ನ ತಡೆಯೋರಿರಲ್ಲ. ಸಂಗೀತ, ನೀನು ಅರುಣನ ವಿಶ್ವಾಸ ಗಳಿಸ್ಬೇಕು ಅಂದರೆ ಮೊದಲು ನಿನ್ನ ಸೋಂಬೇರಿತನನ ಬಿಟ್ಟು ಸ್ವಲ್ಪ ಚುರುಕಾಗಬೇಕು. ಎಲ್ಲೆಲ್ಲಿ ಯಾವಾಗ ಯಾವಾಗ ಅವಕಾಶ ಸಿಗುತ್ತೋ ಅವಾಗೆಲ್ಲ ಅರುಣನ ಕಿವಿಯಲ್ಲಿ ಅಮೃತ ಬಗ್ಗೆ ಚಾಡಿ ಹೇಳ್ಬೇಕು. ಪದೇ ಪದೇ ಅವನ ಮನಸ್ಸನ್ನು ಕೆಡಿಸ್ತಾ ಇರಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಮ್ಮ, ಚೆನ್ನಾಗಿ ಗೊತ್ತಾಯ್ತು. ಇಷ್ಟು ಹೇಳ್ದಲ್ಲ ಸಾಕು. ಇನ್ನು ಮುಂದೆ ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅನ್ನೋದನ್ನು. ನಾಳೆ ಬೆಳಿಗ್ಗೆ ಅಮೃತ ಬಂದಾಗ ನಾನು ಅವಳನ್ನು ಅಲ್ಲೇ ತಡಿತೀನಿ. ನೀನು ಬೆಳಿಗ್ಗೆಯಿಂದನೇ ನಿನ್ನ ಕೆಲಸ ಶುರು ಹಚ್ಕೋ. ಅರುಣ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಂಗೀತ ಸಂಗೀತ ಅಂತ ಎಲ್ಲದಕ್ಕೂ ನಿನ್ನೇ ಕರಿಬೇಕು. ಹಾಗೆ ಅವನ್ನ ಮರಳು ಮಾಡು. ಸಂಗೀತ, ನಮಗೆ ಸಿಕ್ಕಿರೋ ಒಳ್ಳೆ ಚಾನ್ಸ್ ಕಣೆ ಇದು. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ. ಗುಡ್ ಮಾರ್ನಿಂಗ್ ಸರ್. ಸರ್, ಒಂದು ನಿಮಿಷ. ನಿಮಗೂ ನನ್ನ ಮೇಲೆ ಅನುಮಾನನ ಸರ್? ಅರುಣ್ ಸರ್ಗಂತೂ ಮುಂಚೆಯಿಂದನೂ ನನ್ನ ಕಂಡ್ರಾಗಲ್ಲ. ಅಟ್ಲೀಸ್ಟ್ ನೀವಾದರೂ ನಾನೇನು ಅಂತ ಅರ್ಥ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೆ. ಆದರೆ ನೀವು ಇವತ್ತು ನನ್ನನ್ನು ನೋಡಿದ್ರೂ ನೋಡದೇ ಇರೋ ಹಾಗೆ ಹೋಗ್ತಾ ಇದ್ದೀರಾ. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಲ್ಲ? ಹಾಗಲ್ಲ ಅಮೃತ, ನನಗೆ ತಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ. ಅಂದರೆ ನಿಮಗೂ ನನ್ನ ಮೇಲೆ ಅನುಮಾನ ಅಂತ ಆಯಿತು. ಯಾಕೆ ಸರ್ ಎಲ್ಲ ಸೇರ್ಕೊಂಡು ಹೀಗೆ ಮಾಡ್ತಾ ಇದ್ದೀರಾ? ಅಜ್ಜಿ ಅಂತೂ ನಾನಂದರೆ ಎಷ್ಟು ಅಕ್ಕರೆಯಿಂದ ಮಾತಾಡ್ತಾಯಿದ್ರು. ನಾನು ಸೋತೆ ಅಂತ ಅಂದ್ಕೊಂಡಾಗೆಲ್ಲ ಅವ್ರು ನನ್ನ ಜೊತೆ ನಿಂತು ಧೈರ್ಯ ಹೇಳ್ತಾಯಿದ್ರು. ಆದರೆ ಈಗ ಅವ್ರು ನನ್ನ ಮೇಲೆ ಪೂರ್ತಿಯಾಗಿ ನಂಬಿಕೆ ಕಳ್ಕೊಂಡಿದ್ದಾರೆ ಅನ್ನಿಸ್ತಿದೆ.
ಸಂದರ್ಭನೇ ಹಾಗಾಗೋಗಿದೆಯಲ್ಲ ಅಮೃತ. ಆ್ಯಕ್ಚುಲಿ ಅಜ್ಜಿಗೆ ಅರುಣ್ ಅಣ್ಣನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ. ಅವರಿಬ್ಬರು ಯಾವಾಗಲೂ ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡಿರ್ತಾರೆ, ನಿಮಗೆ ಗೊತ್ತಲ್ಲ. ಅಂಥದ್ರಲ್ಲಿ ಹೀಗಾಗಿರುವಾಗ ತಪ್ಪು ಯಾರು ಮಾಡಿರ್ತಾರೋ ಅವ್ರ ಮೇಲೆ ಅಜ್ಜಿಗೆ ಕೋಪ ಬಂದಿರುತ್ತೆ. ಅದು ಸಹಜನೇ ಅಲ್ವಾ? ಅಂದರೆ ನೀವೆಲ್ಲರೂ ಕನ್ಫರ್ಮ್ ಆಗಿ ನಾನೇ ಹೀಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀರಾ? ನೀವೇ ಹೀಗೆ ಹೇಳ್ತಿರ್ಬೇಕಾದ್ರೆ ಇನ್ನು ಸಂಗೀತಕ್ಕ ಮತ್ತು ನಾಗವೇಣಿ ಮೇಡಮ್ನಂತೂ ಕೇಳೋದೇ ಬೇಡ. ಮೊದಲೇ ಅವರಿಗೆ ನನ್ನ ಕಂಡ್ರೇನೇ ಆಗಲ್ಲ. ಈಗಂತೂ ನಾನು ಅವ್ರ ಬಾಯಿಗೆ ಸುಲಭ ತುತ್ತಾಗ್ಬಿಟ್ಟಿದ್ದೀನಿ ಅಲ್ವಾ? ಹಾಗೆಲ್ಲ ಹೇಳಬೇಡ ಅಮೃತ. ನೀನೇನೂ ತಪ್ಪು ಮಾಡಿಲ್ಲ ಅನ್ನೋದು ನಿನ್ನ ಮನಸ್ಸಿಗೆ ಗೊತ್ತಿದೆ ತಾನೆ. ಅಂದಮೇಲೆ ನೀನು ಅವ್ರಿಗೆಲ್ಲ ಹೆದರ್ಬೇಕಾದ ಅಗತ್ಯ ಇಲ್ಲ. ಅಜ್ಜಿ ಹೇಳಿದ್ದೇನು, ನೀನು ನಿರಪರಾಧಿ ಅನ್ನೋದು ಪ್ರೂವ್ ಆಗಬೇಕು ಅಂತ. ಸೊ ನೀನು ಹೇಗೆ ನಿರಪರಾಧಿ ಅನ್ನೋದು ಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಸಂಗೀತ ಏನಂತಾಳೆ, ನಾನು ಯಾಕೆ ಮಾತಾಡ್ಸಿಲ್ಲ, ನಮ್ಮ ಅತ್ತೆ ಏನಂತಾರೆ ಅಂತ ತಲೆ ಕೆಡ್ಸ್ಕೊಂಡು ಕೂತ್ರೆ ಸಮಸ್ಯೆ ಬಗೆಹರಿಯುತ್ತಾ ಹೇಳು? ಜಯಲಕ್ಷ್ಮಿ ಮೇಡಮ್ ಮಾತ್ರ ನನ್ನ ಮೇಲೆ ಕರುಣೆ ತೋರಿಸ್ತಿದ್ದಾರೆ, ಬೇರೆಯವ್ರು ಎಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂತ ನನ್ನ ಮನ್ಸು ಕುಗ್ಗೋಗಿತ್ತು ಸರ್. ಆದರೆ ನೀವು ಮತ್ತು ಅಜ್ಜಿ ಹೇಳ್ದಾಗೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡೋ ದಾರಿಲಿ ಅದು ಎಷ್ಟೇ ಕಷ್ಟಗಳು ಬರಲಿ ನಾನು ಅದನ್ನು ಎದುರಿಸ್ತೀನಿ. ಆದರೆ ಅದನ್ನು ಹೇಗೆ ಪ್ರೂವ್ ಮಾಡೋದು ಅನ್ನೋ ದಾರಿನೇ ಕಾಣಿಸ್ತಾ ಇಲ್ಲ ಸರ್. ಧೈರ್ಯ ಗೆಡಬೇಡ ಅಮೃತ. ಅಮ್ಮನೇ ನಿನ್ಗೆ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದಮೇಲೆ ನೀನು ಎಷ್ಟು ಧೈರ್ಯವಾಗಿರಬೇಕು ಗೊತ್ತಾ? ಆ್ಯಕ್ಚುಲಿ ಅಮ್ಮ ಯಾರಿಗೂ ಅಯ್ಯೋ ಪಾಪ ಅಂತ ಸಪೋರ್ಟ್ ಮಾಡಿದವರೇ ಅಲ್ಲ. ಅವ್ರಿಗೆ ತಪ್ಪು ಅಂತ ಅನಿಸಿದ್ರೆ ಯಾರೇ ಆಗಿರಲಿ ಅದು ಶಿಕ್ಷೆ ಗ್ಯಾರಂಟಿ. ಅಂದರೆ ಅದರ ಅರ್ಥ ಅಮ್ಮನಿಗೆ ನಿನ್ನ ಮೇಲೆ ಇನ್ನೂ ನಂಬಿಕೆ ಇದೆ ಅಂತ ಅರ್ಥ. ಥ್ಯಾಂಕ್ ಯು ಸರ್, ನನಗಿಷ್ಟು ಧೈರ್ಯ ಹೇಳಿದ್ದಕ್ಕೆ. ಇಷ್ಟಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಮೊದಲು ನೀನು ನಿರಪರಾಧಿ ಅಂತ ಪ್ರೂವ್ ಆಗಬೇಕು. ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗಬೇಕು. ಅದಕ್ಕೆ ನಾನು ನಿಂಗೊಂದು ಉಪಾಯ ಹೇಳ್ತೀನಿ, ಕೇಳು. ಹೌದಾ? ಅದೇನು ಅಂತ ಹೇಳಿ ಸರ್. ನೋಡು ಸಂಗೀತ, ಮೊದಲು ಈ ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು. ಆಮೇಲೆ ಈ ತೊಟ್ಟನ್ನು ತೆಗಿಬೇಕು. ಆಮೇಲೆ ನಿಧಾನವಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಆಯಿತಾ? ಅಯ್ಯೋ ಅಮ್ಮ, ನಾವು ಮಾಡ್ತಾ ಇರೋದು ಜ್ಯೂಸ್ ತಾನೇ. ಸಿಪ್ಪೆ ತೆಗೆದೆ ಹಾಗೆ ಹಾಕಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಇದೇ ಸೋಂಬೇರಿತನನೇ ಬೇಡ ಅನ್ನೋದು. ಸಿಪ್ಪೆಯಲ್ಲಿ ವ್ಯಾಕ್ಸ್ ಇರುತ್ತೆ. ಸಿಪ್ಪೆ ತೆಗೆದೆ ಜ್ಯೂಸ್ ಮಾಡಬಾರ್ದು. ಅದರಲ್ಲೂ ಅವನು ಹೊಟ್ಟೆ ಕೆಡಿಸ್ಕೊಂಡು ಇನ್ಫೆಕ್ಷನ್ ಮಾಡ್ಕೊಂಡು ಬಿದ್ದಿದ್ದಾನೆ. ಸಿಪ್ಪೆ ಹಾಕಿ ಜ್ಯೂಸ್ ಮಾಡಿಕೊಡ್ತಾರಾ? ಏನು ತಲೆನೇ ನಿಂದು ಸಂಗೀತ. ಮೊದಲೇ ಅವನಿಗೆ ಮೂಗಿನ ತುದಿಲೇ ಕೋಪ. ಅಯ್ಯೋ ಅಮ್ಮ, ನೀನು ಸುಮ್ಮನೆ ತಲೆ ತಿನ್ನಬೇಡ. ನನ್ನ ಮೇಲೆ ಹಾಗೆಲ್ಲ ಸಿಟ್ಟು ಮಾಡಲ್ಲ ಬಿಡು. ತಲೆ ತಿಂತಾ ಇಲ್ಲ ಕಣೆ, ನಿಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ. ಮತ್ತೆ ಏನು ಎಡವಟ್ಟು ಮಾಡ್ಕೋಬೇಡ. ಎಲ್ಲ ಕೆಲಸನೂ ಹುಷಾರಾಗಿ ಮಾಡು. ಅಮೃತ ಬರೋದ್ರೊಳಗೆ ನೀನು ಅರುಣ್ ರೂಮಲ್ಲಿರಬೇಕು. ನಾನು ಇಲ್ಲೇ ಇದ್ದು ಅಮೃತ ಮೇಲ್ಗಡೆ ಬರದೇ ಇರೋ ಥರ ನೋಡ್ಕೋತೀನಿ. ಸರಿನಾ? ತಗೋ, ಹೆಚ್ಚುತ್ತಾ ಇರು, ನಾನು ಬರ್ತೀನಿ.